ಶಾಲೆಗೆ ಅಂತ ಕಳುಹಿಸಿದರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಅರ್ಜುನ್ ಜನ್ಯ ಮಗಳು ಮಾಡಿದ್ದನ್ನು ನೋಡಿ ಕಣ್ಣೀರು ಹಾಕಿದ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ. ತುಂಬಾ ನಂಬಿಕೆ ಇಟ್ಟಿದ್ದೆ ಅನ್ನೋ ಮಾತನ್ನು ಕೂಡ ಅರ್ಜುನ್ ಜನ್ಯ ಅವರು ಹೇಳ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರಿಗೆ ತಮ್ಮ ಮಗಳನ್ನು ಎತ್ತರಕ್ಕೆ ಬೆಳೆಸಬೇಕು, ಅವಳನ್ನು ಓದಿಸಿ ಚೆನ್ನಾಗಿ ಏನಾದರೂ ಒಂದು ಜಾಬನ್ನು ಹಿಡಿಸಬೇಕು ಅನ್ನೋದು ಒಂದು ಅರ್ಜುನ್ ಜನ್ಯ ಅವರ ಒಂದು ಆಸೆಯಾಗಿತ್ತಂತೆ. ಸೊ ಮ್ಯೂಸಿಷಿಯನ್ ಆಗಿ ನಾನು ತುಂಬಾ ಕಷ್ಟಗಳನ್ನು ಪಟ್ಟಿದ್ದೇನೆ. ಸೊ ನಾನು ಪಟ್ಟಂಥ ಕಷ್ಟಗಳನ್ನು ನನ್ನ ಮಗಳು ಪಡಬಾರ್ದು. ಸೊ ಅವಳು ತುಂಬ ಚೆನ್ನಾಗಿ ಓದಬೇಕು, ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಳ್ಬೇಕು. ಸೊ ಈ ರೀತಿಯಾದ ಒಂದು ಕನಸುಗಳನ್ನು ಅರ್ಜುನ್ ಜನ್ಯ ಅವರು ಒಂದು ಕಟ್ಟಿದ್ರಂತೆ. ಆದರೆ ಇತ್ತೀಚೆಗೆ ಅರ್ಜುನ್ ಜನ್ಯ ಅವರ ಮಗಳು ತುಂಬಾನೇ ಒಂದು ಕೆಲಸವನ್ನ ಮಾಡಿದ್ದಾರಂತೆ. ಸೊ ಇನ್ನು ನೋಡಬೇಕಪ್ಪ ಅಂತಂದ್ರೆ ಒಂದು ಸಂಗೀತವನ್ನ ಕಲ್ತ್ಕೊಳ್ಳೋ ಮಾತನ್ನು ಕೂಡ ಅರ್ಜುನ್ ಜನ್ಯ ಅವರು ಒಂದು ಅವರಿಗೆ ಹೇಳಿದ್ರಂತೆ. ಸೊ ಇತ್ತೀಚೆಗೆ ಒಂದು ಅವರು ಮಾಡಿದ ಕೆಲಸವನ್ನ ನೋಡಿ ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನನ್ನ ಮಾಡಿದ್ರು, ಸೊ ಈ ರೀತಿಯಾಗಿ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅನ್ನೋ ಮಾತನ್ನು ಕೂಡ ಅರ್ಜುನ್ ಜನ್ಯ ಅವರು ಹೇಳಿದ್ದಾರಂತೆ. ಇನ್ನು ಏನು ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು, ಅಷ್ಟಕ್ಕೂ ಏನಾಯಿತು ಇವರ ನಡುವೆ, ಸೊ ಯಾಕೆ ಈ ರೀತಿಯಾಗಿ ಮಾಡಿದ್ರು, ಓದಿನಲ್ಲಿ ತುಂಬ ಜಾಣೆ ಆಗಿರ್ತಕ್ಕಂಥ ಒಂದು ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದಾದರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅಂದರೆ ಒಂದು ಕನ್ನಡದ ಕಿರೀಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕನ್ನಡದಲ್ಲಿ ಹಲವಾರು ಮ್ಯೂಸಿಕ್ಗಳನ್ನು ಅವರೇ ಮಾಡಿಕೊಡ್ತಾರೆ. ಸೊ ಒಂದು 100ಕ್ಕೆ 80ರಷ್ಟು ಮ್ಯೂಸಿಕ್ಗಳು ಕೂಡ ಒಂದು ಅರ್ಜುನ್ ಜನ್ಯ ಅವರ ಒಂದು ಸಹಬಾಳ್ವೆಗೆ ಸೊ ಅವ್ರ ಜೊತೆನೇ ಇವೆ. ಸೊ ಇನ್ನು ತುಂಬಾ ಖುಷಿ ಆಗುತ್ತೆ ಒಂದು ನಮ್ಮ ಕನ್ನಡದ ಒಂದು ಮ್ಯೂಸಿಷಿಯನ್ ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆದಿರೋದು. ಸೊ ಯಾಕಪ್ಪ ಅಂತಂದರೆ ಕನ್ನಡ ಸಿನಿಮಾದಲ್ಲಿ ಯಾವುದೇ ಒಂದು ಹಾಡುಗಳಾಗಲಿ ಯಾವುದೇ ಒಂದು ಮ್ಯೂಸಿಕ್ಗಳಾಗಲಿ ಅದನ್ನು ಕಂಪೋಸ್ ಮಾಡೋದು ಅರ್ಜುನ್ ಜನ್ಯ ಅವರೇ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇವರು ತಮ್ಮ ಬಡತನ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ತುಂಬಾ ಒಂದು ಬಡತನವನ್ನು ಅನುಭವಿಸಿದ್ದೇನೆ, ಸೊ ಒಂದು ಹೊತ್ತಿಗೆ ಊಟಕ್ಕೂ ಕೂಡ ನನಗೆ ಗತಿ ಇರಲಿಲ್ಲ, ಅಂಥ ಸಮಯವನ್ನು ಕೂಡ ನಾನು ಎದುರಿಸಿದ್ದೇನೆ ಅನ್ನೋ ಮಾತನ್ನ ಇಲ್ಲಿ ಅರ್ಜುನ್ ಜನ್ಯ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ನೋಡಬೇಕಪ್ಪ ಅಂತ ಅಂದರೆ ನನಗೆ ಒಂದು ಸಂಗೀತವನ್ನು ಕಲಿಬೇಕು ಅಂತಕ್ಕಂಥ ಆಸೆ ತುಂಬಾ ಇತ್ತು, ಯಾರೂ ಕೂಡ ಸರಿಯಾಗಿ ಕಲಿಸಲಿಲ್ಲ, ನನ್ನ ಮಟ್ಟಿಗೆ ಕೂಡ ನಾನು ಸಂಗೀತವನ್ನು ಕಲಿತಿದ್ದೇನೆ. ಸೊ ಇನ್ನು ಹೇಳಬೇಕಪ್ಪ ಅಂತಂದರೆ ಸಂಗೀತ ಕ್ಲಾಸ್ಗಳಿಗಾಗಲಿ ಸೊ ಯಾವುದೇ ರೀತಿಯಾದ ಒಂದು ಸಂಗೀತವನ್ನು ಕಲಿಯೋಕ್ಕೆ ನಾನು ಹೋಗಿಲ್ಲ. ಸೊ ಒಂದು ಇವರೊಂದಿಗೆ ಇದ್ಬಿಟ್ಟು ಸಂಗೀತವನ್ನು ಕಲ್ತ್ಕೊಂಡವನು. ಸೊ ನನ್ನ ಮಕ್ಕಳು ಈ ರೀತಿ ಆಗಬಾರ್ದು, ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು ಅನ್ನೋದನ್ನು ಕೂಡ ಇಲ್ಲಿ ಒಂದು ಅರ್ಜುನ್ ಜನ್ಯ ಅವರು ಆಸೆಯನ್ನು ಪಟ್ಟಿದ್ರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಊಟಕ್ಕೆ ಗತಿ ಇಲ್ಲದೆ ಇರುವಂಥವನು ಇವತ್ತು 1 ಕೋಟಿಗಿಂತಲೂ ಹೆಚ್ಚು ಕಾರ್ಗಳಲ್ಲಿ ಓಡಾಡ್ತಾ ಇದ್ದೇನೆ, ತುಂಬ ಒಂದು ಲಕ್ಸುರಿಯಸ್ ಒಂದು ಹೋಟೆಲ್ಗಳಲ್ಲಿ ಇರ್ತಾ ಇದ್ದೇನೆ. ಸೊ ಇದಕ್ಕೆಲ್ಲ ಆ ದೇವರು ನನಗೆ ತುಂಬಾ ಒಂದು ಶ್ರಮಜೀವಿ ನಾನು ಅಂತಕ್ಕಂಥದ್ದನ್ನು ನನಗೆ ಹೆಮ್ಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ದೇವರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು CBSE ಸ್ಕೂಲ್ಗೆ ಹಾಕಿದ್ರು. ನನ್ನ ಮಗಳು ಚೆನ್ನಾಗಿ ಓದಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಲಿ ಅಂತಕ್ಕಂಥದ್ದು ಅರ್ಜುನ್ ಜನ್ಯ ಅವರ ಅಭಿಪ್ರಾಯವಾಗಿತ್ತು. ಇಲ್ಲ, ನನ್ನ ಮಗಳು ಈ ರೀತಿಯಾಗಿ ಆಗಬಾರ್ದು, ನಾನು ಪಟ್ಟ ಕಷ್ಟಗಳನ್ನು ನನ್ನ ಮಗಳು ಪಡಬಾರ್ದು, ಅವಳು ತುಂಬ ಚೆನ್ನಾಗಿ ಒಂದು ಶಾಲೆಯನ್ನು ಕಲಿತು ಒಂದು ದೊಡ್ಡ ನೌಕರಿಯನ್ನು ಹಿಡಿಬೇಕು ಅಂತಕ್ಕಂಥದ್ದು ಅರ್ಜುನ್ ಜನ್ಯ ಅವರ ಒಂದು ಆಸೆಯಾಗಿತ್ತು. ಇನ್ನು ಮನೆಯಲ್ಲಿ ಒಂದು ಕೀಬೋರ್ಡ್ ನುಡಿಸೋದಾಗಲಿ ಇದನ್ನು ಕೂಡ ಕಲಿತುಕೋ, ಯಾಕಪ್ಪ ಅಂತಂದರೆ ಒಂದು ವಿದ್ಯೆ ಅಂತಕ್ಕಂಥದ್ದು ಕೈ ಹಿಡದೆ ಹೋದ್ರು ಒಂದು ನಿನಗೆ ಸ್ಕಿಲ್ ಅಂತಕ್ಕಂಥದ್ದು ಬೇಕೇ ಬೇಕು ಅನ್ನೋ ಮಾತನ್ನು ಕೂಡ ಅರ್ಜುನ್ ಜನ್ಯ ಅವರು ಹೇಳಿದರು. ಇನ್ನು ಅರ್ಜುನ್ ಜನ್ಯ ಅವರು ಮಗಳು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ ಮೊನ್ನೆ ಅಷ್ಟೇ ನಡೆದ ಒಂದು ಕೀಬೋರ್ಡ್ ಒಂದು ಸ್ಪರ್ಧೆಯಲ್ಲಿ ಅರ್ಜುನ್ ಜನ್ಯ ಅವರು ಮಗಳು ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಒಂದು ಓದಿನಲ್ಲಿ ತುಂಬ ಜಾಣೆ ಆಗಿರ್ತಕ್ಕಂಥ ಒಂದು ಅರ್ಜುನ್ ಜನ್ಯ ಮಗಳು ಅವರು ಸೊ ಒಂದು ಮೊನ್ನೆ ಕೀಬೋರ್ಡ್ ಒಂದು ಸ್ಪರ್ಧೆಯಲ್ಲಿ ಕೂಡ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಸಂಗೀತದ ಮೇಲೆ ಅಷ್ಟೊಂದು ಒತ್ತಾಯ ಅವಳಿಗೆ ಹಾಕಿಲ್ಲ, ಸಂಗೀತವನ್ನು ಕಲ್ತುಕೋ ಅನ್ನೋ ಮಾತನ್ನು ಕೂಡ ಅವಳಿಗೆ ಹೇಳಿಲ್ಲ. ಆದರೂ ಇಷ್ಟೊಂದು ಒಂದು ದೊಡ್ಡ ಸಾಧನೆ ಮಾಡಿದ್ದಾಳೆ ಅನ್ನೋದಕ್ಕೆ ಒಂದು ಅರ್ಜುನ್ ಜನ್ಯ ಹಾಗೆ ಅವರ ಮನೆಯವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಈ ಒಂದು ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.